ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಜೇಹಿ ಲಖಿ ಲಖನಹು ತೇ ಅಧಿಕ ಮಿಲೆ ಮುದಿತ ಮುನಿರಾವು ಸೋ सीतापति भजन को प्रगट प्रताप प्रभावू आरत लोग राम सब जाना करुणा कर सुजान भगवाना जो जेहि भाई रहा अभिलाषी तेहि तेहि कई तसी तसी रुख राखी सानुज मिली पल मुह सब काहूँ कीन्ह दूरी दुखु दारुन दाहूँ यह बड़ी बात राम कई नाही जिमी घट कोटि एक रबी छाही मिली केवटही उमगी अनुरागा पुरजन सकल सराहहि भागा देखी राम दुखित महतारी जनु सुबेली अवली हिम मारी प्रथम राम बेंठी कैकेयी सरल सुभाय भगति मत भेई पग परि कीन्ह प्रबोधु बहोरी काल करम विधि सिर ಧರಿ ಖೋರಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಗುರುಗಳನ್ನು ನೋಡಿ ನಾನು ಕೀಳು ಜಾತಿಯವನು, ಅವರ ಹತ್ರ ಹೋಗುವಂಥ ಯೋಗ್ಯತೆ ನನಗಿಲ್ಲ ಅಂತ ಅಂದ್ಕೊಂಡು ದೂರದಿಂದಲೇ ತನ್ನ ಹೆಸರನ್ನು ಹೇಳಿಕೊಂಡು ಅವನು ನಮಸ್ಕಾರವನ್ನು ಮಾಡ್ತಾನೆ. ಆಗ ವಸಿಷ್ಠರು ಅವನನ್ನು ರಾಮನ ಸಖ ಅಂತ ತಿಳ್ಕೊಂಡು ಅವನನ್ನು ಆಲಿಂಗನೆ ಮಾಡಿಕೊಳ್ತಾರೆ. ಇಲ್ಲಿ ಅವನ ಜಾತಿ ಧರ್ಮ ಯಾವುದು ಕೂಡ ಇಂಪಾರ್ಟೆಂಟ್ ಆಗಲಿಲ್ಲ. ರಾಮನ ಸಖ ಅಂತಂದರೆ ರಾಮನ ಹೃದಯಕ್ಕೆ ಹತ್ತಿರವಾಗಿರುವಂಥವನು, ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಜಾತಿ ಧರ್ಮ ಈ ಎಲ್ಲವೂ ಕೂಡ ಈ ಶರೀರ ಅಂದರೆ ಐಹಿಕಕ್ಕೆ ಸಂಬಂಧಪಟ್ಟಿರುವಂಥದ್ದು. ಪ್ರೀತಿ, ಅದರಲ್ಲೂ ಕೂಡ ರಾಮನಲ್ಲಿ ಪ್ರೀತಿ ಯಾರಿಗಿರುತ್ತೋ ಅವರೆಲ್ಲರೂ ಕೂಡ ವಿಶೇಷವಾಗಿರುವಂಥವರು. ಅವರಲ್ಲಿ ಮೇಲು ಕೀಳು ಭೇದ ಭಾವ ಯಾವುದೂ ಇಲ್ಲ. ಇದನ್ನೆಲ್ಲ ನೋಡಿ ದೇವತೆಗಳು ಈ ಜಗತ್ತಲ್ಲಿ ವಸಿಷ್ಠರಷ್ಟು ಶ್ರೇಷ್ಠರು ಯಾರಿದ್ದಾರೆ, ಗುಹನಿಗಿಂತ ಕನಿಷ್ಠರು ಯಾರಿದ್ದಾರೆ ಅಂತ ಅಂದ್ಕೊಳ್ತಾರೆ. ಇಂತಹ ನಿಷಾದನನ್ನು ನೋಡಿ ವಸಿಷ್ಠರು ಲಕ್ಷ್ಮಣನಿಗಿಂತ ಹೆಚ್ಚಾಗಿ ವಿಶ್ವಾಸದಿಂದ ಆನಂದದಿಂದ ಆಲಿಂಗನೆ ಮಾಡಿಕೊಳ್ತಾರೆ. ಇವೆಲ್ಲ ಶ್ರೀ ಸೀತಾರಾಮರ ಮೇಲೆ ಅವನಿಗಿರುವಂತಹ ಭಕ್ತಿಯ ಪ್ರತ್ಯಕ್ಷ ಪ್ರಭಾವ, ಸೇವೆಯ ಮಹಾತ್ಮೆ. ನೋಡಿ, ಯಾವಾಗ ನಾವು ಭಕ್ತಿ ಮಾಡ್ತೀವೋ, ಭಗವಂತನನ್ನು ಪ್ರೀತಿಸ್ತೀವೋ, ಆಗ ಎಲ್ಲರೂ ನಮ್ಮನ್ನು ಆಲಿಂಗನೆ ಮಾಡ್ಕೊಳ್ತಾರೆ. ಅಂದರೆ ಭಗವಂತನಿಗೆ ನಾವು ಹತ್ತಿರರಾಗಿದ್ದೀವಿ ಅಂತಂದ್ಬಿಟ್ಟು ನಮ್ಮನ್ನು ಆಲಿಂಗನೆ ಮಾಡ್ಕೊಳ್ತಾರೆ. ಅಂದರೆ ಭಗವಂತನಿಗೆ ಮಾಡುವಂತಹ ಸೇವೆಗೆ ಇರುವಂತಹ ಮಹಿಮೆ ಇದು. ನಾವು ಎಷ್ಟೆಷ್ಟು ಭಗವಂತನಿಗೆ ಹತ್ತಿರ ಆಗ್ತಾ ಹೋಗ್ತೀವೋ ನಮಗೇ ಗೊತ್ತಿಲ್ಲದೆ ಇರುವಷ್ಟು ನಾವು ಎತ್ತರಕ್ಕೆ ಬೆಳೀತಾ ಹೋಗಿರ್ತೀವಿ. ಅಷ್ಟು ಶ್ರೇಷ್ಠ ವ್ಯಕ್ತಿಗಳಾಗಿರ್ತೀವಿ, ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ನಾವೇನು ಅಂದ್ಕೊಳ್ತೀವಿ, ಸಾಮಾನ್ಯವಾಗಿ ನಾನು ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೀನಿ, ಅವನ ಬಗ್ಗೆ ತಿಳ್ಕೊಳ್ತಾ ಇದ್ದೀನಿ, ಅಥವಾ ಅವನ ಸೇವೆ ಮಾಡ್ತಾ ಇದ್ದೀನಿ ಅದರ ಅಂದ್ಕೊಳ್ತೀವಿ, ಅವನನ್ನು ಸದಾ ಸ್ಮರಿಸ್ಕೊಳ್ತಾ ಇರ್ತೀವಿ. ಆದರೆ ನಾವು ನಮಗೇ ಗೊತ್ತಿಲ್ಲದೆ ಇರುವ ಹಾಗೆ ಒಂದು ಶ್ರೇಷ್ಠ ಮಟ್ಟಕ್ಕೆ ಹೋಗ್ತಾ ಇರ್ತೀವಿ. ಜನಗಳು ಮತ್ತೆ ಯಾರು ಆಧ್ಯಾತ್ಮಿಕದಲ್ಲಿರ್ತಾರೋ ಅಂಥವರು ನಮ್ಮನ್ನು ಗುರುತಿಸ್ತಾರೆ. ಆವಾಗಲೇ ನಮಗೆ ಗೊತ್ತಾಗೋದು, ನಾನು ಇಷ್ಟೊಂದು ಹೆಸರುವಾಸಿ ಆಗ್ಬಿಟ್ಟಿದ್ದೀನ ಅಥವಾ ಭಗವಂತನಿಗೆ ನಾನು ಇಷ್ಟು ಹತ್ರ ಆಗಿದ್ದೀನ ಅಂತ ನಮಗೆ ಅವಾಗ ಗೊತ್ತಾಗುತ್ತೆ. ಯಾಕಂದರೆ ಯಾರು ಅದರಲ್ಲಿ ಮುಳುಗಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ ಮುಂದೆ ಇರುವಂಥ ವ್ಯಕ್ತಿ ಅದಕ್ಕೆ ಅರ್ಹನಾಗಿದ್ದಾನೋ ಇಲ್ವೋ ಅಂತಂದ್ಬಿಟ್ಟು. ಆಯಿತಾ, ಇಲ್ಲಿ ಅವನಲ್ಲಿರುವಂಥ ಭಕ್ತಿ ಇದೆಯಲ್ಲ ಅದರ ಪ್ರಭಾವ ಇದು, ಆ ಸೇವೆಯ ಮಹಾತ್ಮೆ ಇದು ಅಂತ ಹೇಳ್ತಾ ಇದ್ದಾರೆ. ಕರುಣಾನಿಧಿಯೂ ಜ್ಞಾನ ಸ್ವರೂಪನೂ ಆದ ಶ್ರೀರಾಮ ಪ್ರಜೆಗಳೆಲ್ಲರೂ ಕೂಡ ದುಃಖಿತರಾಗಿದ್ದಾರೆ ಅಂತ ತಿಳ್ಕೊಂಡು ಅವರ ಅಭಿಲಾಷೆಗಳನ್ನು ಅನುಸರಿಸಿ ಎಲ್ಲರನ್ನೂ ಕೂಡ ಆದರಿಸ್ತಾನೆ, ಗೌರವಿಸ್ತಾನೆ. ಒಂದೇ ಕ್ಷಣದಲ್ಲಿ ಲಕ್ಷ್ಮಣನ ಸಹಿತ ಶ್ರೀರಾಮ ಅವರೆಲ್ಲರನ್ನೂ ಕೂಡ ಭೇಟಿಯಾಗಿ ತನ್ನ ಮೃದು ಮಧುರ ವಚನಗಳಿಂದ ಅವರ ವಿರಹಾಗ್ನಿಯನ್ನು ಶಾಂತಗೊಳಿಸ್ತಾನೆ. ನೋಡಿದ್ರ, ಬಂದಿದ ತಕ್ಷಣ ಎಲ್ಲರೂ ದುಃಖಿತರಾಗಿದ್ದಾರೆ ಅಂತ ಗೊತ್ತು, ನನ್ನ ವಿರಹದಲ್ಲಿ ಇವರೆಲ್ಲ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಗೊತ್ತು, ಅದು ಎಷ್ಟು ಕಷ್ಟ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಸೊ ಅವನೇನು ಮಾಡ್ತಾನೆ, ಬಂದೇ ಕ್ಷಣದಲ್ಲಿ ಲಕ್ಷ್ಮಣನ ಸಹಿತ ಬಂದವರನ್ನು ಭೇಟಿಯಾಗಿ ಒಳ್ಳೆ ಮಾತು, ನೋಡಿ ಎಷ್ಟೋ ನೋವನ್ನು ಅನುಭವಿಸಿರ್ತಾರೆ ಅವರು,
ಆದರೆ ಒಂದೊಳ್ಳೆ ಮಾತಾಡಿದಾಗ ಆ ನೋವೆಲ್ಲ ಮರೆತು ಹೋಗುತ್ತೆ. ಅದಕ್ಕೆ ನಮ್ಮ ಮನೆಗೆ ಯಾರಾದರೂ ಬರ್ತಾರೆ, ದುಃಖ ಹೇಳ್ಕೊಳ್ಳೋಕ್ಕೆ ಬರ್ತಾರೋ ಅಥವಾ ಬಹಳ ದೂರದಿಂದ ಕಷ್ಟಪಟ್ಕೊಂಡು ಬಂದಿದ್ದ ತಕ್ಷಣ ನಾವು ಅವ್ರ ಮುಖಕ್ಕೆ ಹೊಡೆದಂಗೆ ಮಾತಾಡಬಾರ್ದು. ಏನೇ ನಮಗೆ ಅವ್ರ ಮೇಲೆ ಕೋಪ ಇರಲಿ, ದ್ವೇಷ ಇರಲಿ, ಎಂಥ ಅಸೂಯೆ ಏನಾದರೂ ಹೋಗಲಿ, ಅಥವಾ ಹಿಂದೆ ನಡೆದಿರೋ ಏನೋ ಘಟನೆ ಇರ್ಬೋದು, ಎಲ್ಲವನ್ನ ಮರೆತು ಬಂದವರಿಗೆ ಫಸ್ಟು ಒಳ್ಳೆ ಮಾತುಗಳನ್ನು ಆಡಬೇಕು. ಆಗ ಅವ್ರಿಗೆ ಎಷ್ಟೇ ದಣದಿದ್ರು, ಏನೇ ನೋವಿದ್ರು ಕೂಡ ಎಲ್ಲ ಮರ್ತು ಹೋಗ್ತಾರೆ. ಇಲ್ಲಿ ಮೃದು ಮಧುರ ವಚನಗಳನ್ನಾಡಿ ಅವರ ವಿರಹಾಗ್ನಿಯನ್ನು ಶಾಂತಗೊಳಿಸ್ತಾನೆ. ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ, ಹೇಗಿತ್ತು ಅವನು ಹೇಳಿದಂಥ ಮಾತು, ಅಷ್ಟು ಜನಕ್ಕೆ ಹೇಗೆ ಒಂದೇ ಕ್ಷಣದಲ್ಲಿ ಅದು ಸರಿ ಹೋಯಿತು ಅಂತಂದರೆ, ಈಗ ಎಕ್ಸಾಂಪಲ್ಗೆ ಕೋಟಿ ಕೊಡಗಳಿರುತ್ತೆ ಅಂತ ಇಟ್ಕೊಳ್ಳಿ, ಅದರಲ್ಲೆಲ್ಲ ಒಬ್ಬನೇ ಸೂರ್ಯ ಪ್ರತಿಬಿಂಬಿತನಾಗಿರುವಂತೆ. ಈಗ ಕೋಟಿ ಕೊಡಗಳಲ್ಲಿ ನೀರು ತುಂಬಿಟ್ಟಿರ್ತೀವಿ, ಒಂದೇ ಕ್ಷಣಕ್ಕೆ ಒಂದೇ ಸೂರ್ಯ ಬಂದು ಆ ಕೋಟಿ ಕೊಡಗಳಲ್ಲೂ ಪ್ರತಿಬಿಂಬವಾಗಿ ಕಾಣಿಸ್ಕೊಳ್ತಾನಲ್ವಾ, ಆ ರೀತಿ ಶ್ರೀರಾಮ ಒಂದೇ ಕ್ಷಣದಲ್ಲಿ ಎಲ್ಲರನ್ನೂ ಕೂಡ ಭೇಟಿಯಾಗ್ತಾನೆ. ಸರ್ವ ಸಮರ್ಥನಾದಂತಹ ಪ್ರಭು ಶ್ರೀರಾಮಚಂದ್ರನಿಗೆ ಇದೇನು ದೊಡ್ಡ ಮಾತಲ್ಲ ಅಲ್ವಾ, ಅವನು ಏನು ಬೇಕಾದರೂ ಮಾಡಬಲ್ಲ. ಈಗ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ವಾಸ ಮಾಡ್ತಾನೆ ಅಂತಂದಮೇಲೆ ಈ ಕೆಲಸ ಏನು ದೊಡ್ಡ ಕೆಲಸನಾ? ಕೃಷ್ಣನೂ ಅಷ್ಟೇ, 16,000 ಮಹಿಷಿಯರು ಇರ್ತಾರೆ, ಅಂದರೆ ಅವನಿಗೆ ರಾಣಿಯರು ಇರ್ತಾರೆ, ಅಷ್ಟೂ ಜನಗಳ ಜೊತೆ ಅವನು ಇರ್ತಾನೆ. ಅಷ್ಟು ಕೃಷ್ಣನಾಗಿ ತನ್ನನ್ನು ತಾನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಅಲ್ಲಿ ಇರ್ತಾನೆ ಅಂತಂದರೆ ಕೇಳೋದಕ್ಕೆ ನಮಗೆ ಏನೋ ಒಂಥರ ವಿಚಿತ್ರ ಅನ್ಸುತ್ತಾದ್ರೆ ಅದು ನಿಜ ಅಲ್ವಾ. ಅದೇ ರೀತಿ ಇಲ್ಲೂ ಕೂಡ ಎಲ್ಲರನ್ನೂ ಕೂಡ ಒಂದೇ ಕ್ಷಣದಲ್ಲಿ ಸಮಾಧಾನ ಮಾಡಿಬಿಡ್ತಾನೆ. ಅಯೋಧ್ಯ ನಿವಾಸಿಗಳೆಲ್ಲ ಪ್ರೇಮ ಪೂರ್ವಕವಾಗಿ ನಿಷಾದ ರಾಜನನ್ನ ಭೇಟಿಯಾಗಿ ಅವನ ಭಾಗ್ಯವನ್ನ ಕೊಂಡಾಡ್ತಾರೆ. ಈಗ ನಿಷಾದ ರಾಜ ಎಷ್ಟು ಹತ್ತಿರವಾಗಿದ್ದಾನೆ ಶ್ರೀರಾಮನಿಗೆ ಅಂತ ಗೊತ್ತಾಗಿ ಅವನನ್ನ ಸ್ನೇಹಿತನನ್ನಾಗಿ ಮಾಡ್ಕೊಂಡಿದ್ದಾನೆ ರಾಮ ಅಂತಂದ್ಮೇಲೆ ಇವರಿಗೆಲ್ಲ ಬಹಳ ಸಂತೋಷ ಆಗಿ ಅವನನ್ನ ಕೊಂಡಾಡ್ತಾರೆ. ಇವರೆಲ್ಲ ಮಂಜು ಹೊಡೆದ ಲತೆಗಳ ಹಾಗೆ ಶೋಕ ವಿಫಲರಾದಂತಹ ತಾಯಿಂದಿರನ್ನ ಶ್ರೀರಾಮ ನೋಡ್ತಾನೆ. ಈಗ ಇವರನ್ನೆಲ್ಲ ಮಾತಾಡ್ದ, ಗುರುಗಳನ್ನ ಭೇಟಿಯಾದ, ಜನರನ್ನ ಸಮಾಧಾನ ಮಾಡ್ದ, ಈಗ ತಾಯಿಂದಿರನ್ನ ನೋಡ್ತಾನೆ. ನೋಡಿದ ತಕ್ಷಣ ಅವನಿಗೆ ತುಂಬ ಬೇಜಾರಾಗುತ್ತೆ. ಹೇಗಾಗ್ಬಿಟ್ಟಿದ್ದಾರೆ ನನ್ನ ತಾಯಂದರು, ಬಹಳ ಶೋಕದಲ್ಲಿ ಮುಳುಗೋಗಿದ್ದಾರೆ ಅಂತಂದ್ಬಿಟ್ಟು ಮೊದಲು ಅವನು ಯಾರನ್ನ ಭೇಟಿ ಆಗ್ತಾನೆ, ಕೈಕೆಯನ್ನು ಭೇಟಿಯಾಗಿ ಅವಳಿಗೆ ವಂದನೆ ಮಾಡಿ ತನ್ನ ಸರಳ ಸ್ವಭಾವದಿಂದ ಮತ್ತು ಭಕ್ತಿಯಿಂದ ಅವಳ ಮನೋವ್ಯಥೆಯನ್ನು ಕಳೀತಾನೆ. ನೋಡಿ, ಅವನಿಗೆ ಗೊತ್ತಿದೆ ಕೈಕೆ ತನ್ನನ್ನು ಎಷ್ಟು ಪ್ರೀತಿಸ್ತಾಳೆ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾಳೆ, ಎಲ್ಲ ಗೊತ್ತಿದೆ. ಅವಳ ವಾತ್ಸಲ್ಯ ಹೇಗೆ ಅದೆಲ್ಲ ಗೊತ್ತಿದೆ ಅಲ್ವಾ. ನಿನ್ನಿಂದ ನನಗೆ ಹೀಗಾಗೋಯ್ತು ಅಥವಾ ಆ ರೀತಿ ಏನೂ ಅವನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಮೊದಲು ಅವನು ತನ್ನ ತಾಯಿ ಕೌಸಲ್ಯನ್ನು ಭೇಟಿ ಆಗದೆ ಮೊದಲು ಕೈಕೆಯನ್ನು ಭೇಟಿ ಆಗ್ತಾನೆ. ಯಾಕಂದರೆ ಅವಳ ಸ್ವಭಾವ ಏನು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಇದೆಲ್ಲ ಘಟನೆ ನಡೆದಿರೋದು ಯಾವುದೋ ಒಂದು ಕಾರಣದಿಂದ ಅಂತಲೂ ಗೊತ್ತಿರುತ್ತಲ್ವ ಅವನಿಗೆ. ಅದಕ್ಕೋಸ್ಕರ ಮೊದಲು ಅವಳ ಹತ್ರ ಹೋಗಿ ಪ್ರೀತಿಯಿಂದ ಭಕ್ತಿಯಿಂದ ಅವಳ ಮನಸ್ಸಲ್ಲಿದ್ದಂತಹ ವ್ಯಥೆ ಇರುತ್ತಲ್ಲ, ಹೇಗೆ ನಾನು ರಾಮನ ಮುಂದೆ ಹೋಗೋದು, ಹೇಗೆ ಅವನ ಹತ್ರ ಮಾತಾಡೋದು, ಹೇಗೆ ನಾನು ಕ್ಷಮೆ ಕೇಳೋದು ಅಂತ ಅವಳ ಮನಸ್ಸಲ್ಲಿ ಏನೋ ಒಂದು ಗಿಲ್ಟ್ ಫೀಲಿಂಗ್ ಇರುತ್ತಲ್ಲ, ಅದಕ್ಕೋಸ್ಕರ ಮೊದಲು ಅವಳನ್ನ ಹೋಗಿ ಮಾತಾಡಿಸಿ ಅವಳ ಮನಸ್ಸಲ್ಲಿದ್ದಂಥ ವ್ಯಥೆಯನ್ನು ಕಳೀತಾನೆ. ಆಮೇಲೆ ಅವಳ ಕಾಲಿಗೆ ನಮಸ್ಕಾರ ಮಾಡಿ ಇದೆಲ್ಲ ಕಾಲ, ಕರ್ಮ, ವಿಧಿ, ಆ ವೈಪರೀತ್ಯ ಇರುತ್ತಲ್ಲ ಅದರ ದೋಷಗಳು ಅಂತಂದ್ಬಿಟ್ಟು ಹೇಳಿ ಅವಳಿಗೆ ಸಂತೈಸ್ತಾನೆ. ಇದರಲ್ಲಿ ನಿನ್ನ ತಪ್ಪೇನಿಲ್ಲಮ್ಮ, ನೀನೇನು ಯೋಚನೆ ಮಾಡಬೇಡ, ಇದೆಲ್ಲ ವಿಧಿ ಆಡಿರುವಂಥ ಆಟ ಅಷ್ಟೇ, ನೀನು ಯಾಕೆ ಯೋಚನೆ ಮಾಡ್ಕೊಳ್ತೀಯ ಅಂತಂದ್ಬಿಟ್ಟು ಸಮಾಧಾನವಾಗಿ ಅವಳ ಮನಸ್ಸಲ್ಲಿ ಇರುವಂಥ ಆ ನೋವು ವ್ಯಥೆ ಇದೆಯಲ್ಲ ದೂರ ಆಗಬೇಕು, ಆ ರೀತಿ ಅವಳಿಗೆ ಸಮಾಧಾನ ಮಾಡಿ ಹೇಳ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.